ಅಂದರೆ ದೇವರ ಸಂದೇಶವನ್ನು ಕೇಳುವ ಮೊದಲು ದೇವರು ನಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿಯೂ ದೇವರು ತನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಕೃಪೆ ಕೊಡಲಿ ಎಂಬುದಾಗಿಯೂ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ನಿನ್ನ ವಾಕ್ಯವನ್ನು ನಿನ್ನ ಭಕ್ತರ ಮೂಲಕ ನಮಗೆ ಬರೆಸಿಕೊಟ್ಟಿದ್ದೀ. ಇದಕ್ಕಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿನ್ನ ವಾಕ್ಯವನ್ನು ನಂಬಿ ನಿನ್ನ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ವಾಕ್ಯಕ್ಕಾಗಿ ಯೇಸುವಿನ ಸಾಕ್ಷಿಗಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಈ ಹೊತ್ತು ಪ್ರಕಟಣೆ ಅಧ್ಯಾಯದ ಕುರಿತಾಗಿ ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡೋಣ. ಪ್ರಕಟಣೆ ಅಧ್ಯಾಯವನ್ನು ಅನೇಕರು ಇದನ್ನು ಓದುವುದಿಲ್ಲ. ಯಾಕಂದರೆ ಇದನ್ನು ಓದುವುದಕ್ಕೆ ನಾನು ಪ್ರಾರಂಭ ಮಾಡಿದೆ ಅಯ್ಯ, ಆಗ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಯಿತು ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇದನ್ನು ನಾನು ಎಷ್ಟು ಓದಿದರೂ ಸಹ ನನಗಿನ್ನೂ ಇದು ಅರ್ಥವೇ ಆಗಲಿಲ್ಲ ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇದು ಕೊನೆಯ ಪುಸ್ತಕ ಎಂಬುದಾಗಿ ಹೇಳಿ ಅದನ್ನು ಅಲಕ್ಷ್ಯ ಮಾಡಿದ್ದಾರೆ. ಆದರೆ ಪ್ರಿಯರೇ, ದೇವರು ನಾವು ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಭಾಷೆಯಲ್ಲಿ ನಮ್ಮ ಶೈಲಿಯಲ್ಲಿ ಆತನು ಬರೆಸಿಕೊಟ್ಟಿದ್ದಾನೆ. ಆದ ಕಾರಣ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಪ್ರಕಟಣೆ ಅಧ್ಯಾಯವನ್ನು ಓದದಂತೆ ಸೈತಾನನು ಅನೇಕರ ಮನಸ್ಸನ್ನು ಮಂಕು ಮಾಡಿದ್ದಾನೆ, ನಿಜ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯ ಸ್ವಾರ್ಥ ಭಾಗದಲ್ಲಿ ಆಗಲಿ ಅಥವಾ ಪತ್ರಿಕೆಯ ಭಾಗದಲ್ಲಾಗಲಿ ಬರೆದಂಥ ಮುಖ್ಯವಾದಂಥ ಒಂದು ವಿಷಯವನ್ನು ಈ ಪ್ರಕಟಣೆ ಅಧ್ಯಾಯದಲ್ಲಿ ಬರೆಯಲಾಗಿದೆ. ಮುಂದೆ ತನಗೆ ಅಂದರೆ ಸೈತಾನನಿಗೆ ಏನಾಗುತ್ತದೆ ಎಂಬ ವಿಷಯವನ್ನು ಮರೆಯಾಗಿಡಲು ಸೈತಾನನು ಪ್ರಯತ್ನಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಾಗಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಾಗಲಿ ಸೈತಾನನು ಮಾಡಿದ ಕುತಂತ್ರಗಳ ವಿಷಯದಲ್ಲಿ ನಾವು ಓದ್ತೇವೆ. ಆದರೆ ಪ್ರಕಟಣೆ 20:10 ವಚನದಲ್ಲಿ ಹೀಗೆ ನಾವು ಓದ್ತೇವೆ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಇಲ್ಲಿ ಸೈತಾನನ ಸಂಪೂರ್ಣವಾದ ನಾಶನದ ಕುರಿತಾಗಿ ಬರೆಯಲಾಗಿದೆ. ಇದನ್ನೇ ನಾವು ತಿಳುಕೊಳ್ಳಬಾರದೆಂದು ನಮಗೆ ತನ್ನ ವಿಷಯವನ್ನು ಮರೆಮಾಡಲು ಈ ಪುಸ್ತಕವನ್ನು ಓದದಂತೆ ಸೈತಾನನು ಮಾಡುತ್ತಾನೆ. ಅನೇಕ ಕ್ರೈಸ್ತರು ಕೀರ್ತನೆ 23ನೇ ಅಧ್ಯಾಯ, 91ನೇ ಅಧ್ಯಾಯ, ಯೋಹಾನ 3:16 ಇವುಗಳನ್ನು ಮಾತ್ರವೇ ಓದುವುದರಲ್ಲಿ, ಬಾಯಿಪಾಠ ಮಾಡುವುದರಲ್ಲಿ ಆಸಕ್ತರಾಗಿದ್ದಾರೆ. ಇದು ಒಳ್ಳೆಯದೇ, ಆದರೆ ಪ್ರಕಟಣೆಯನ್ನು ಓದುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಯಾಕಂದರೆ ಸೈತಾನನು ಅನೇಕರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಅವನನ್ನು ಯೇಸು ಕರ್ತನು ಹಿಡಿದು ಸೆರೆಮನೆಯಲ್ಲಿ ಅಥವಾ ನರಕದಲ್ಲಿ ಶಾಶ್ವತವಾಗಿ ಹಾಕುವನು ಎಂಬುದಾಗಿ ಪ್ರಕಟಣೆ ಅಧ್ಯಾಯದಲ್ಲಿ ಬರೆದಿದೆ. ಈ ವಿಷಯ ನಮಗೆ ಗೊತ್ತಾಗಬಾರದೆಂದು ಇದನ್ನು ಓದದಂತೆ ಸೈತಾನನು ನಮ್ಮ ಮನಸ್ಸುಗಳನ್ನು ಆತನು ಮಂಕು ಮಾಡಿದ್ದಾನೆ. 12 ಶಿಷ್ಯರಲ್ಲಿ ಒಬ್ಬನಾದ ಅಪೊಸ್ತಲನಾದಂಥ ಯೋಹಾನನು ಈ ಪ್ರವಾದನೆಯ ಪುಸ್ತಕವನ್ನು ಬರೆಯುತ್ತಾನೆ. ಪ್ರಕಟಣೆ 1ನೇ ಅಧ್ಯಾಯ 11ನೇ ವಚನದಲ್ಲಿ, ನೀನು ನೋಡುವುದನ್ನು ಈ ಪುಸ್ತಕದಲ್ಲಿ ಬರೆ ಎಂಬ ಕರ್ತನ ಮಾತಿಗೆ ವಿಧೇಯನಾಗಿ ಬರೆಯುತ್ತಾನೆ. ಈ ಪುಸ್ತಕವನ್ನು ಬರೆಯುವಂಥ ಉದ್ದೇಶಕ್ಕಾಗಿ ಜ್ಞಾನಿಗಳು ಬರೆದಂಥ ಪುಸ್ತಕಗಳನ್ನು, ಇತರ ಪುಸ್ತಕಗಳನ್ನು ಆತನು ಅಭ್ಯಾಸ ಮಾಡಲಿಲ್ಲ ಅಥವಾ ತನ್ನ ಸ್ವಂತ ಅನಿಸಿಕೆಗಳನ್ನು ಈ ಪುಸ್ತಕದಲ್ಲಿ ಬರೆಯಬೇಕೆಂದು ಸಹ ಯೋಹಾನನು ಅಪೇಕ್ಷಿಸಲಿಲ್ಲ.
ಬದಲಾಗಿ ಪ್ರಕಟಣೆ 1:19 ಓದುವಾಗ, ನೀನು ಕಂಡವುಗಳನ್ನು ಈಗ ನೋಡುತ್ತಿರುವವುಗಳನ್ನು ಮುಂದೆ ಆಗಬೇಕಾದವುಗಳನ್ನು ಬರೆ ಎಂಬ ಕರ್ತನ ಮಾತಿಗೆ ವಿಧೇಯನಾಗಿ ಮತ್ತು ದೇವರಾತ್ಮ ವಶನಾಗಿ ಈ ಪ್ರಕಟಣೆ ಅಧ್ಯಾಯವನ್ನು ಯೋಹಾನನು ಬರೀತಾನೆ. ಪ್ರಕಟಣೆ 22:10 ಈ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿ ಇಡುವಂಥ ಉದ್ದೇಶಕ್ಕಾಗಿ ಆತನು ಈ ಪ್ರಕಟಣೆ ಅಧ್ಯಾಯವನ್ನು ಆತನು ಬರೆಯಲಿಲ್ಲ. ಆದರೆ ಪ್ರಕಟಣೆ 1:3 ಬರೆದಿರುವಂಥದ್ದನ್ನು ನಾವು ಓದಿ ಕೇಳಿ ಕೈಕೊಂಡು ನಡೆಯುವುದರ ಮೂಲಕ ನಾವು ಧನ್ಯರಾಗುವಂತೆ ನಮಗಾಗಿ ಈ ಪ್ರಕಟಣೆ ಅಧ್ಯಾಯ ಬರೆಯಲ್ಪಟ್ಟಿತು. ಪ್ರಕಟಣೆ 22:6 ಬರೆದಂಥ ಮಾತಿನ ವಿಷಯದ ಬಗ್ಗೆ ಏನನ್ನು ಓದ್ತೇವೆ ಅಂತಂದರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದಂಥವುಗಳು ಆಗಿವೆ ಎಂಬುದಾಗಿ. ಈ ಸತ್ಯವೇದ ನಂಬುವುದಕ್ಕೆ ಅರ್ಹವಾಗಿರುವಂಥ ಸತ್ಯವಾದಂಥ ಒಂದು ಸತ್ಯವೇದವೇ ಆಗಿದೆ. ಈ ಸತ್ಯವೇದದಲ್ಲಿ ಬರೆದಂಥ ಎಲ್ಲ ಸಂಗತಿಗಳು ಐತಿಹಾಸಿಕವಾಗಿ ನಡೆದಂಥ ಘಟನೆಗಳಾಗಿದೆ. ಈ ಸತ್ಯವೇದವನ್ನು ಭಕ್ತರು ಅಥವಾ ಆತನ ಶಿಷ್ಯರು ಇದನ್ನು ಊಹೆ ಮಾಡಿಕೊಂಡು ಅದನ್ನು ಬರೆಯಲಿಲ್ಲ. ಇದೊಂದು ಪುರಾಣ ಕಥೆಯಲ್ಲ, ಇದು ಐತಿಹಾಸಿಕವಾಗಿ ನಡೆದಂಥ ಘಟನೆ. ಅದಕ್ಕೆ ಯೋಹಾನನು ಬರೀತಾನೆ ತನ್ನ ಪತ್ರಿಕೆಯಲ್ಲಿ, ನಾನು ಕಿವಿಯಾರೆ ಕೇಳಿ ಆತನ್ನು ಕಣ್ಣಾರೆ ಕಂಡು ಆತನ್ನು ಕೈಯಿಂದ ಮುಟ್ಟಿ ನಾನು ಬರೆಯುವುದೇನೆಂದರೆ ಎಂಬುದಾಗಿ ಆತನು ಬರೀತಾನೆ. ಆದ ಕಾರಣ ಪ್ರಿಯರೇ, ಪ್ರಕಟಣೆ 22:6 ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದಂಥವುಗಳು ಆಗಿವೆ. ಪ್ರಕಟಣೆ 1:1 ಯೇಸು ಕ್ರಿಸ್ತನ ಪ್ರಕಟಣೆ ಎಂಬುದಾಗಿ ನಾವು ಓದ್ತೇವೆ. ಈ ಅಧ್ಯಾಯದಲ್ಲಿರುವಂಥ ಯಾವುದೇ ವಿಷಯಗಳು ಸಹ ಯೋಹಾನನಿಂದ ಬಂದ ಸ್ವಂತ ವಿಚಾರಗಳಲ್ಲ. ಯೇಸು ಕ್ರಿಸ್ತನು ತಾನೇ ಸ್ವತಃ ತನ್ನ ದೂತನ ಮೂಲಕ ಕೊಟ್ಟ ಸಂದೇಶವಾಗಿದೆ. ಕರ್ತನು ತನ್ನ ಸಂದೇಶಗಳನ್ನು ಜನರಿಗೆ ತಿಳಿಸುವುದಕ್ಕಾಗಿಯೂ ಧೈರ್ಯಪಡಿಸುವುದಕ್ಕಾಗಿಯೂ ದೂತರನ್ನು ಉಪಯೋಗಿಸಿದ ಅನೇಕ ಉದಾಹರಣೆಗಳನ್ನು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಜಕರಿಯನಿಗೆ, ಮರಿಯಳಿಗೆ, ಯೋಸೇಫನಿಗೆ, ಪೇತ್ರನು ಸೆರೆಮನೆಯಲ್ಲಿ ಇರುವಾಗ ಮತ್ತು ಯೇಸು ಕರ್ತನು 40 ದಿನಗಳ ಕಾಲ ಅಡವಿಯಲ್ಲಿ ಶೋಧಿಸಲ್ಪಡುತ್ತಿದ್ದಾಗ ದೇವದೂತರು ಅವರನ್ನು ಉಪಚರಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಹೀಗೆ ಕರ್ತನು ತನ್ನ ದೂತನ ಮೂಲಕ ಪ್ರಕಟಣೆಯ ಅಧ್ಯಾಯದಲ್ಲಿರುವುದನ್ನು ಸಹ ಯೋಹಾನನಿಗೆ ತಿಳಿಸಿದನು. ಹೀಗೆ ದೇವದೂತರು ಸಹ ದೇವರ ಕೆಲಸದಲ್ಲಿ ನಿರತರಾಗಿದ್ದರು. ಇವರು ಸುಳ್ಳು ಪ್ರವಾದನೆಗಳನ್ನು ಹೇಳದೆ ತಂದೆಯಾದ ದೇವರಿಂದ ಹೊಂದಿದ ಸಂದೇಶಗಳನ್ನೇ ತಿಳಿಸಿದರು. ಆದುದರಿಂದ ಈ ಪ್ರವಾದನ ವಾಕ್ಯಗಳು ಯೇಸು ಕ್ರಿಸ್ತನ ಪ್ರಕಟಣೆಯೇ ಆಗಿತ್ತು. ಯಾಕಂದರೆ ಇವುಗಳು ಮುಂದೆ ಸಂಭವಿಸಬೇಕಾಗಿರುವಂಥ ವಿಷಯಗಳಾಗಿದ್ದರಿಂದಲೂ ಇವುಗಳು ಯೋಹಾನನು ಸ್ವಂತ ವಿಚಾರಗಳಾಗಿರಲಿಲ್ಲ. ಇವುಗಳು ಯೋಹಾನನ ಸ್ವಂತ ವಿಚಾರಗಳಾಗಿರಲಿಲ್ಲ. ಪ್ರಕಟಣೆ 1:1 ತನ್ನ ದಾಸನಾದ ಯೋಹಾನನಿಗೆ ಹೀಗೆ ಸೂಚಿಸಿದನು. ಯೋಹಾನನು ಯೇಸುವಿಗೆ ಪ್ರಿಯನಾದಂಥ ಒಬ್ಬ ಶಿಷ್ಯನಾಗಿದ್ದನು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನ ಮತ್ತು 22ನೇ ವಚನ ಓದುವಾಗ, ಯೇಸು ತನ್ನನ್ನು ಹಿಂಬಾಲಿಸಲು ಕರೆದಾಗ ಬಲೆಯನ್ನು, ದೋಣಿಯನ್ನು, ತನ್ನ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದಂಥ ಒಬ್ಬ ಶಿಷ್ಯನು ಈತನಾಗಿದ್ದ. ಈತನ ಕುರಿತಾಗಿ ಲೂಕನ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ಓದುವಾಗ, ಸೀಮೋನ್ ಪೇತ್ರನೊಂದಿಗೆ ಪಾಲುಗಾರರಾಗಿ ಯಾಕೋಬನು
ಯೋಹಾನನು ಮೀನಿನ ವ್ಯಾಪಾರ ಮಾಡುತ್ತಿದ್ದರು. ಯೇಸುವಿಗಾಗಿ ಏನನ್ನಾದರೂ ತ್ಯಾಗ ಮಾಡಲು ಇವನು ಸಿದ್ಧನಾಗಿದ್ದನು. ಆದರೆ ಒಂದು ದಿವಸ ಯೋಹಾನನು ತನ್ನ ಸಹೋದರನಾದ ಯಾಕೋಬನೊಂದಿಗೆ ಯೇಸುವಿನ ಬಳಿಗೆ ಬಂದು, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಲ್ಲಿ, ಯೇಸುವೆ, ನೀನು ಮಹಿಮಾ ಪದವಿಯನ್ನು ಪಡೆದವನಾಗಿ ಬರುವಾಗ ನನ್ನೊಬ್ಬನನ್ನ ಬಲಗಡೆಯಲ್ಲಿ ಇನ್ನೊಬ್ಬನನ್ನ ಎಡಗಡೆಯಲ್ಲಿ ನೀನು ಕುಳ್ಳಿರಿಸಿಕೊಳ್ಳುವಿಯೋ ಎಂದು ಬಹಳ ಸಲಿಗೆಯಿಂದ ಯೇಸುವನ್ನು ಕೇಳಿದನು, ಸ್ಥಾನಮಾನವನ್ನು ಬಯಸಿದನು. ಆದರೆ ಲೂಕ 9:49 ಓದುವಾಗ, ಬೇರೆಯವರು ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತಿದ್ದಾಗ ಅವರನ್ನು ಈತನು ಇಷ್ಟಪಡಲಿಲ್ಲ. ಯೋಹಾನ 19:26 ಓದುವಾಗ, ಯೇಸುವಿನ ತಾಯಿಯಾದ ಮರಿಯಳ ಜವಾಬ್ದಾರಿಕೆಯನ್ನು ವಹಿಸಿದಂತೊಬ್ಬ ಶಿಷ್ಯನು ಈತನಾಗಿದ್ದ. ಗಲಾತ್ಯ 2:9 ಓದುವಾಗ, ಸಭಾ ಸ್ತಂಭವೆಂದು ಈ ಯೋಹಾನನು ಕರೆಯಲ್ಪಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಯೆರೂಸಲೇಮಿನಲ್ಲಿ ಪವಿತ್ರಾತ್ಮನ ಬಲ ಶಿಷ್ಯರ ಮೇಲೆ ಬಂದಾಗ ಅಥವಾ ಯೋಹಾನನ ಮೇಲೆ ಬಂದಾಗ ಅವರು ಬಲ ಹೊಂದಿದರು. ಪವಿತ್ರಾತ್ಮನ ಬಲವನ್ನು ಹೊಂದಿದ ಮೇಲೆ ಸ್ಥಾನಮಾನಗಳನ್ನು ಇವರು ಅಪೇಕ್ಷಿಸಲಿಲ್ಲ. ಹಿಂಸೆಗಳು ಬರುವಾಗ ಓಡಿ ಹೋಗಲಿಲ್ಲ. ಯೇಸುವಿಗಾಗಿ ಸ್ಥಿರವಾಗಿ ನಿಂತು ಬಲವಾಗಿ ಸುವಾರ್ತೆಯನ್ನು ಸಾರಿದನು. ಯೇಸುವಿಗಾಗಿ ಏನನ್ನಾದರೂ ಸಹಿಸಿಕೊಳ್ಳಲು ಈತನು ಸಿದ್ಧನಿದ್ದನು. ದೀನತೆಯನ್ನು ಕಲಿತುಕೊಂಡನು. ಆದ್ದರಿಂದ ಪ್ರಕಟಣೆ ಅಧ್ಯಾಯದಲ್ಲಿ ಯೋಹಾನನು ತನ್ನ ಕುರಿತಾಗಿ ದಾಸನು ಎಂಬ ಪದವನ್ನು ದೇವರು ಯೋಹಾನನಿಗೆ ಕೊಟ್ಟನು. ದಾಸನು ಎಂಬುದಾಗಿ ಯೋಹಾನನು ಉಪಯೋಗಿಸಿದ್ದಾನೆ. ದಾಸನು ಅಂದರೆ ಸಂಬಳಕ್ಕಾಗಿ ಸೇವೆಯನ್ನು ಮಾಡುವವನಲ್ಲ, ಇಹಲೋಕದ ಲಾಭಕ್ಕಾಗಿ ಆದರೂ ಸೇವೆಗೆ ಬಂದಂಥ ವ್ಯಕ್ತಿಯಲ್ಲ. ಯೇಸುವಿಗಾಗಿ ಯಾವ ಸ್ಥಿತಿಯಲ್ಲಿ ಇರಲು ಸಹ ಈತನು ಸಿದ್ಧನಾಗಿದ್ದನು. ಯೇಸುವಿಗಾಗಿ ಸಂಪೂರ್ಣವಾಗಿ ಆತನು ಅಧೀನನಾಗಿದ್ದನು. ದಾಸನು ಅನ್ನುವಂಥದ್ದು ಅದು ಅವನ ದೀನತೆಯನ್ನು ಸೂಚಿಸುವಂಥ ಒಂದು ವಿಷಯವಾಗಿತ್ತು. ಇಂಥ ದೀನನು ಅಥವಾ ದಾಸನು ಆದಂಥ ಯೋಹಾನನ ಮೂಲಕ ಇದನ್ನು ಯೇಸು ಕರ್ತನು ಪ್ರಕಟಿಸಿದನು. ದಾಸನು ಯಾವಾಗಲೂ ಸಿನಿಮಾ ನಟರಂತೆ ಇರುವುದಿಲ್ಲ ಪ್ರಿಯರೇ ಎಂಬುದಾಗಿ ಒಬ್ಬ ಭಕ್ತರು ಹೇಳಿದ್ದಾರೆ. ದಾಸನು ಸಿನಿಮಾ ನಟರಂತೆ ಇರುವುದಿಲ್ಲ ಎಂಬುದಾಗಿ ಒಬ್ಬ ಭಕ್ತರು ಹೇಳಿದ್ದಾರೆ. ದೀನರಿಗೆ ಕರ್ತನು ಕೃಪೆಯನ್ನು ತೋರಿಸುವನು. ವಿಶ್ವಾಸಿಗಳು ಎಂದೂ ಗರ್ವಿಷ್ಠರಾಗಿರುವುದಿಲ್ಲ, ಬದಲಾಗಿ ದೀನತೆಯ ಸ್ವಭಾವವುಳ್ಳವರಾಗಿರುತ್ತಾರೆ. ಆದ ಕಾರಣ ಪ್ರಿಯರೇ, ಯೋಹಾನನು ಈ ಪ್ರಕಟಣೆಯನ್ನು ಬರೆಯುವಾಗ ದಾಸನು ಎಂಬ ಶಬ್ದವನ್ನು ಆತನು ಉಪಯೋಗಿಸ್ತಾನೆ. ಪ್ರಕಟಣೆ 1:2 ದೇವರ ವಾಕ್ಯದ ವಿಷಯವಾಗಿ ಈ ಯೋಹಾನನು ಸಾಕ್ಷಿಯನ್ನು ಕೊಟ್ಟನು. ಪ್ರಕಟಣೆ 19:9 ಯೋಹಾನನು ಬರೆದದ್ದು ಸತ್ಯ ವಚನಗಳಾಗಿದೆ. ಈ ಪ್ರಕಟಣೆಯ ಅಧ್ಯಾಯದಲ್ಲಿ ಬರೆ ಎಂಬ ಶಬ್ದಗಳನ್ನು ಅನೇಕ ಸಾರಿ ನಾವು ಗಮನಿಸ್ತೇವೆ. ಅಂದರೆ ಬರೆ ಅನ್ನುವಂಥದ್ದು ತನ್ನ ಸ್ವಂತ ಆಲೋಚನೆಯಿಂದ ಅಲ್ಲ, ಅಥವಾ ಇತರ ಸತ್ಯವೇದಕ್ಕೆ ಸಂಬಂಧಪಟ್ಟ ಅಥವಾ ದೈವಶಾಸ್ತ್ರಜ್ಞಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಉಪಯೋಗಿಸಿ ಬರೆಯಲಿಲ್ಲ. ಬದಲಾಗಿ ದೇವರಿಂದ ಪ್ರಕಟಣೆ ಆದದ್ದನ್ನೇ ಮಾತ್ರವೇ ಬರೆದನು ಎಂಬುದಾಗಿ ಪ್ರಕಟಣೆ 1:1 ನಾವು ಓದ್ತೇವೆ. ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಎಂಬುದಾಗಿ. ದೇವರ ವಾಕ್ಯವನ್ನು ಯಾರಾದರೂ ತಿರಸ್ಕಾರ ಮಾಡಿದರೆ ಯೇಸುವನ್ನೇ ತಿರಸ್ಕಾರ ಮಾಡಿದ ಹಾಗೆ ಆಗ್ತದೆ. ಅನೇಕರು ದೇವರ ವಾಕ್ಯದ ಮಹತ್ವವನ್ನು ಅರಿಯದೆ ಅನುಭವಿಸದೆ ಹೋಗಿದ್ದಾರೆ.
ದೇವರು ತನ್ನ ವಾಕ್ಯದ ಮೂಲಕ ಮಾತಾಡುವಂಥ ದೇವರಾಗಿದ್ದಾನೆ. ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕೆಂದು, ವಾಕ್ಯದಲ್ಲಿ ನೆಲೆಗೊಂಡರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳಿವರೆಂದು ಯೋಹಾನ 8:31 ನಾವು ಓದ್ತೇವೆ. ರೋಮಾಯ 15:4 ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಈ ಸತ್ಯವೇದವು ಸುಮ್ಮನೆ ಬರೆಯಲ್ಪಡಲಿಲ್ಲ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಇದನ್ನು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಈ ಗ್ರಂಥಗಳು ನಮಗೋಸ್ಕರವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣ 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ವಾಕ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಪ್ರಿಯರೇ. ವಾಕ್ಯವನ್ನು ಕೇಳಿ ಕಲಿಯುವಂಥ ಅವಕಾಶವನ್ನು ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ಕಲಿಯುವಷ್ಟು ಅನುಕೂಲವು 100 ವರ್ಷಗಳ ಹಿಂದೆ ಅನೇಕರಿಗೆ ಇರಲಿಲ್ಲ. ನಮಗಿರುವಂತೆ ಸ್ವಾರ್ಥ ಕೂಟಗಳು ಅವರಿಗಿರಲಿಲ್ಲ. ದೂರದರ್ಶನವಾಗಲಿ, ಬಾನುಲಿ ಪ್ರಸಾರವಾಗಲಿ, ಕ್ರೈಸ್ತ ಧಾರ್ಮಿಕ ಸಾಹಿತ್ಯಗಳಾಗಲಿ, ಗ್ರಂಥಾಲಯಗಳಾಗಲಿ, ಸಂಶೋಧನೆ ಮಾಡುವ ಯಾವುದೇ ಚರ್ಚೆಗಳಾಗಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ಅನೇಕರು ಭಕ್ತರಾಗಿಯೂ ದೇವರ ಸ್ನೇಹಿತರಾಗಿ ಅವರು ಜೀವಿಸಿದರು. ನಮಗಾದರೂ ದೇವರ ವಾಕ್ಯವನ್ನು ಆತನು ಕೊಟ್ಟಿದ್ದಾನೆ, ಕಲಿಯುವಂಥ ಅವಕಾಶವನ್ನು ಕೊಟ್ಟಿದ್ದಾನೆ, ಬೇಕಾದಷ್ಟು ನಮಗೆ ಅನುಕೂಲಗಳನ್ನು ಆತನು ಮಾಡಿಕೊಟ್ಟಿದ್ದಾನೆ. ಆದುದರಿಂದ ದೇವರ ವಾಕ್ಯದ ಕ್ಷಾಮವು ಬರೋದರೊಳಗಾಗಿ ನಾವು ವಾಕ್ಯಕ್ಕಾಗಿಯೂ ಯೇಸುವಿನ ಸಾಕ್ಷಿಗಾಗಿಯೂ ಜೀವಿಸುವುದು ಎಷ್ಟೋ ಒಳ್ಳೆಯದಲ್ವೇ ಪ್ರಿಯರೇ. ಪ್ರಕಟಣೆ 1:2 ಯೇಸು ಕ್ರಿಸ್ತನ ವಿಷಯವಾಗಿ ಯೋಹಾನನು ಸಾಕ್ಷಿ ಕೊಟ್ಟನೆಂಬುದಾಗಿ ನಾವು ಓದ್ತೇವೆ. ಯೇಸು ಕರ್ತನ ವಿಷಯವಾಗಿ ಯೋಹಾನನು ಸಾಕ್ಷಿ ಕೊಟ್ಟನೆಂಬುದಾಗಿ ನಾವು ಓದ್ತೇವೆ. ನೀವು ನನ್ನ ಸಾಕ್ಷಿಗಳಾಗಿರಬೇಕೆಂದು ಯೇಸು ತನ್ನ ಶಿಷ್ಯರಿಗೆ ಆತನು ಹೇಳಿದನು. ಯೇಸುವಿನ ವಿಷಯವಾದ ಸುವಾರ್ತೆ ವಿಶ್ವದ ಎಲ್ಲ ಸಕಲ ಕುಲ ಜನಾಂಗ ಭಾಷೆಗಳವರಿಗೆ ಸಾರಲ್ಪಡಬೇಕು. ಯಾಕಿದು ಸಾರಲ್ಪಡಬೇಕು? ಯೇಸು ಶಿಷ್ಯರನ್ನಾಗಿ ಮಾಡಿಕೊಂಡದ್ದು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವಂಥ ಉದ್ದೇಶಕ್ಕಾಗಿ. ಬೆಸ್ತರು ಇವರು ಶ್ರಮಜೀವಿಗಳಾಗಿದ್ದರು. ಬೆಸ್ತರು ಸಮುದ್ರದ ಆಳವಾದ ಸ್ಥಳಕ್ಕೆ ಹೋಗಿ ಮೀನುಗಳನ್ನು ಹಿಡಿದು ತರುತ್ತಿದ್ದರು. ಬೆಸ್ತರು ವ್ಯಾಪಾರದ ದೃಷ್ಟಿಯಿಂದ ಜನರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಂಥ ಜನರಾಗಿದ್ದರು. ಬೆಸ್ತರು ಮಳೆ, ಗಾಳಿ, ಬಿಸಿಲು, ಚಳಿಗಾಲ ಎಲ್ಲ ಕಾಲದಲ್ಲಿಯೂ ಮೀನುಗಳನ್ನು ಹುಡುಕುವವರಾಗಿದ್ದರು. ಬೆಸ್ತರು ವ್ಯಾಪಾರವನ್ನು ಹೇಗೆ ಮಾಡಬೇಕೆಂದು ತಿಳಿದಿದ್ದರು. ಪೇತ್ರನು ರಾತ್ರಿಯೆಲ್ಲ ಮೀನನ್ನು ಹಿಡಿಯಲು ಪ್ರಯತ್ನಿಸಿದನು. ಅಂದರೆ ಯೇಸು ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳುವಾಗ ದರಿದ್ರರನ್ನು, ಸೋಮಾರಿಗಳನ್ನು, ಪುಕ್ಕಟೆ ಕುಳಿತು ತಿನ್ನುವವರನ್ನು, ಸುಮ್ಮನೆ ಕಾಲಹರಣೆ ಮಾಡುವವರನ್ನು ತನ್ನ ಶಿಷ್ಯರನ್ನಾಗಿ ಆತನು ಆರಿಸಿಕೊಳ್ಳಲಿಲ್ಲ ಪ್ರಿಯರೇ. ಶ್ರಮಜೀವಿಗಳನ್ನು ತನ್ನ ಸೇವೆಗಾಗಿ ಆರಿಸಿಕೊಂಡನು. ಮುಂದೆ ಯೇಸು ತಂದೆಯ ಬಳಿಗೆ ಪರಲೋಕಕ್ಕೆ ಏರಿ ಹೋದ ನಂತರ ಆತ್ಮಗಳನ್ನು ಗೆಲ್ಲುವಂಥವರನ್ನು, ಸಭೆಗಳನ್ನು ಕಟ್ಟುವಂಥವರನ್ನು ಯೇಸು ಕರ್ತನು ತನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡನು. ಒಂದು ವೇಳೆ ಅವರು ವಿದ್ಯಾವಂತರಾಗಿರಲಿಕ್ಕಿಲ್ಲ, ಆದರೆ ಯೇಸುವಿಗಾಗಿ ಎಲ್ಲಿಯಾದರೂ ಸರಿ, ಯಾವ ಜನಾಂಗದ ಮಧ್ಯದಲ್ಲಿ ಆದರೂ ಸರಿ, ಎಂಥ ಸನ್ನಿವೇಶಗಳನ್ನು ಸಹ ಎದುರಿಸಿ ನಿಲ್ಲುವಂಥವರನ್ನು ಆರಿಸಿಕೊಂಡನು. ಯೇಸುವಿಗಾಗಿ ಸಾಯಲು ಸಹ ಸಿದ್ಧರಾಗಿದ್ದರು. ಹಾಗೆ ಅಪೋಸ್ತಲರು ಹತರಾಗಿ ಕ್ರಿಸ್ತನಲ್ಲಿ ನಿದ್ರೆ ಹೋದರು. ಆದ್ದರಿಂದ ಪ್ರಿಯರೇ, ಇದು ಎಷ್ಟು ಸತ್ಯವಾದಂಥ ಒಂದು ಸಂಗತಿಯಾಗಿದೆ. ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ನಾವು ಕೊಡದಿದ್ದರೆ ಇನ್ಯಾರು ಕೊಡಲು ಸಾಧ್ಯ? ಆದ ಕಾರಣ ಪ್ರಕಟಣೆ ಅಧ್ಯಾಯವನ್ನು ಬರೆದಂಥ ಯೋಹಾನನು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ನುಡಿಯುವುದಕ್ಕಾಗಿ, ವಾಕ್ಯಕ್ಕೋಸ್ಕರವಾಗಿ
ಪತ್ಮೋಸ್ ದ್ವೀಪದಲ್ಲಿದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಪ್ರಿಯರೇ, ಮುಂದಿನ ಭಾಗವನ್ನು ನಾವು ಮುಂದಿನ ಧ್ಯಾನದಲ್ಲಿ ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ಅಪೊಸ್ತಲನಾದಂಥ ಯೋಹಾನನು ನಿನ್ನ ವಾಕ್ಯಕ್ಕಾಗಿ, ನಿನ್ನ ಸಾಕ್ಷಿಗಾಗಿ ಪತ್ಮೋಸ್ ದ್ವೀಪದಲ್ಲಿಟ್ಟನು. ಹಿಂಸೆಗಳು ಬರುವಾಗ, ವಿರೋಧಗಳು ಬರುವಾಗ ನಿನ್ನ ಸಾಕ್ಷಿಯಾಗಿ ಅವನು ಜೀವಿಸಿದನು. ತನ್ನ ಸ್ವಂತ ಆಲೋಚನೆಗಳನ್ನು ಬರೆಯಲಿಲ್ಲ, ನೀನು ಪರಲೋಕದಿಂದ ಹೇಳಿದಂಥ ಸಂಗತಿಗಳನ್ನೇ ಅವನು ಬರೆದನು. ಆದ ಕಾರಣ ನಿನ್ನ ಮಕ್ಕಳಂತ ನಾವು ಬರೆದದ್ದನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿನ್ನ ಸಾಕ್ಷಿಗಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.